ನಮಸ್ತೆ ಸ್ನೇಹಿತರೆ. ಕೆಲವು ಮಕ್ಕಳಿಗೆ ಎಷ್ಟೇ ಸವಲತ್ತು ಕೊಟ್ಟರೂ ಓದೋದಿಲ್ಲ. ಕೆಲವು ಮಕ್ಕಳು ಬಡತನ ಅನ್ನೋ ಕಾರಣಕ್ಕೆ ಓದೋಕ್ಕಾಗೋದೇ ಇಲ್ಲ. ಆ ಒಂದೇ ಕಾರಣಕ್ಕೆ ಮಕ್ಕಳ ಶಿಕ್ಷಣ ನಿಲ್ಲಬಾರ್ದು ಅಂತ ದೃಢ ಸಂಕಲ್ಪ ಮಾಡಿ 2 ದಶಕಗಳಿಂದ ನಿಸ್ವಾರ್ಥವಾಗಿ ಸೇವೆ ಸಲ್ಲಿಸುತ್ತಿರುವ ಅಪರೂಪದ ವ್ಯಕ್ತಿ ಕೆ. ನಾರಾಯಣ್ ನಾಯ್ಕರವರು. ಅವರು ಅವರ ನಿವೃತ್ತಿಯ ನಂತರ ಮನೆಯಲ್ಲಿ ವಿಶ್ರಾಂತಿ ಪಡಿತಾ ಕೂರಲಿಲ್ಲ. ಬದಲಿಗೆ ಬಡತನ ಅಂತ ಉನ್ನತ ಶಿಕ್ಷಣದಿಂದ ಹಿಂದುಳಿದಿದ್ದ ಗ್ರಾಮೀಣ ಭಾಗದ ಮಕ್ಕಳಿಗೆ ಆಸರೆಯಾಗುವ ಹೊಸದೊಂದು ಕೆಲಸವನ್ನು ಆರಂಭಿಸಿದರು. ಕಳೆದ 23 ವರ್ಷಗಳಲ್ಲಿ ಇವರ ಶ್ರಮದಿಂದಾಗಿ 1 ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಸುಮಾರು 5 ಕೋಟಿ ರೂಪಾಯಿ ವಿದ್ಯಾರ್ಥಿ ವೇತನ ಸಿಕ್ಕಿದೆ ಅಂತೆ. ಶ್ರೀ ನಾರಾಯಣ್ ನಾಯ್ಕರವರಿಗೆ ಸರ್ಕಾರದಿಂದ ತಿಂಗಳಿಗೆ 40,000 ಪಿಂಚಣಿ ಹಣ ಬರುತ್ತಂತೆ. ಅದರಲ್ಲೇ ಅವರು ಸಮಾಜಮುಖಿ ಕೆಲಸಗಳನ್ನು ಮಾಡ್ತಿದ್ದಾರೆ. ಈ ಹಣದ ಅರ್ಧಕ್ಕಿಂತ ಹೆಚ್ಚು ಭಾಗ ವಿದ್ಯಾರ್ಥಿಗಳ ಶ್ರೇಯಸ್ಸಿಗೆ ಮತ್ತು ಅವರ ಪ್ರಯಾಣಕ್ಕೆ ಮೀಸಲಿಟ್ಟಿದ್ದಾರಂತೆ. ಪ್ರತಿದಿನ 8 ಗಂಟೆಗೆ ತಮ್ಮ ಹಳೆಯ ಹೋಂಡಾ ಡ್ರೀಮ್ ಬೈಕ್ ಏರುವ ಇವರು ದಕ್ಷಿಣ ಕನ್ನಡ ಮತ್ತು ಉಡುಪಿಯ ಮೂಲೆ ಮೂಲೆಯ ಶಾಲಾ ಕಾಲೇಜುಗಳಿಗೆ ಭೇಟಿ ನೀಡ್ತಾರಂತೆ. ವಿದ್ಯಾರ್ಥಿಗಳನ್ನು, ಅವರ ಪೋಷಕರನ್ನು ಭೇಟಿಯಾಗಿ ಸರ್ಕಾರಿ ಹಾಗೂ ಖಾಸಗಿ ಟ್ರಸ್ಟ್ಗಳಿಂದ ಲಭ್ಯವಿರುವಂತಹ ವಿವಿಧ ವಿದ್ಯಾರ್ಥಿ ವೇತನಗಳ ಬಗ್ಗೆ ಮಾಹಿತಿ ನೀಡ್ತಾರಂತೆ. ಮತ್ತು ಅವುಗಳಿಗೆ ಸಂಬಂಧಿಸಿದ ಆನ್ಲೈನ್ ಮತ್ತು ಆಫ್ಲೈನ್ ಅರ್ಜಿ ಸಲ್ಲಿಸಲು ಮಾಹಿತಿ ನೀಡಿ ನೆರವು ನೀಡುವುದಲ್ಲದೆ ಸಂಬಂಧಪಟ್ಟಂತಹ ಇಲಾಖೆಗಳಲ್ಲಿ ಆ ಅರ್ಜಿ ವಿಲೇವಾರಿ ಆಗೋ ತನಕ ಬೆನ್ನತ್ತಿ ನಿಲ್ತಾರಂತೆ. 83 ವರ್ಷ ವಯಸ್ಸಿನ ನಾರಾಯಣ್ ನಾಯ್ಕರು ಕೃಷಿ ಕುಟುಂಬದಲ್ಲಿ ಹುಟ್ಟಿ ಬಾಲ್ಯದಲ್ಲಿ ಶಾಲೆಗೆ ಕಿಲೋಮೀಟರ್ಗಟ್ಟಲೆ ಬರಿಗಾಲಲ್ಲಿ ಹೋಗಿದ್ರಂತೆ. ಮನೆಯಲ್ಲಿ ಆರ್ಥಿಕ ಸಂಕಷ್ಟ ಇದ್ದಿದ್ದರಿಂದ 5ನೇ ಕ್ಲಾಸಿಗೆ ಅವ್ರ ತಂದೆ ಶಾಲೆ ಬಿಡಿಸ್ಬೇಕು ನನ್ನ ಮಗನಿಗೆ ಅಂದ್ಕೊಂಡ್ರಂತೆ. ಆದರೆ ಆಗ ಇವರು ಇಲ್ಲ, ನಾನು ಓದಲೇಬೇಕು ಅಂತ ಹೇಳಿ ಅಪ್ಪನ ಎದುರು ಸತ್ಯಾಗ್ರಹ ಮಾಡಿದ್ರಂತೆ. ಆಮೇಲೆ ಅವ್ರ ತಂದೆ ಮಗ ಛಲವಂತ, ಶಾಲೆಗೆ ಕಳಿಸೋಣ ಅಂತ ಹೇಳಿ ಕಳಿಸಿದ್ರಂತೆ. ನಾನು ಅನುಭವಿಸಿದ ಕಷ್ಟನ ಇನ್ನೊಬ್ಬರಿಗೆ ಬರಬಾರ್ದು, ಅವರು ಅನುಭವಿಸ್ಬಾರ್ದು ಅಂತ ಇವತ್ತು ಸಾವಿರಾರು ವಿದ್ಯಾರ್ಥಿಗಳ ಪಾಲಿಗೆ ಬೆಳಕಾಗಿದ್ದಾರೆ ನಮ್ಮ ನಾರಾಯಣ್ ನಾಯ್ಕರು. ನಾರಾಯಣ್ ನಾಯ್ಕರ ಈ ಪ್ರಯತ್ನಕ್ಕೆ ಅನೇಕ ಸಂಸ್ಥೆಗಳು ಕೈ ಜೋಡಿಸಿದ್ಯಂತೆ. ಉದಾಹರಣೆಗೆ ಸುಪ್ರಜಿತ್ ಫೌಂಡೇಶನ್, ಯುತಿ ಫೌಂಡೇಶನ್ ಇಂತಹ ಸಂಸ್ಥೆಗಳು ಪ್ರತಿ ವರ್ಷ ಸುಮಾರು 14 ಲಕ್ಷ ರೂಪಾಯಿ ವಿದ್ಯಾರ್ಥಿ ವೇತನವನ್ನು ಅರ್ಹರಿಗೆ ತಲುಪಿಸ್ತಾ ಇದೆಯಂತೆ. ಕಳೆದ 2 ದಶಕಗಳಿಂದ ಇವರೊಬ್ಬರ ಮಾರ್ಗದರ್ಶನದಿಂದ ಬರೋಬ್ಬರಿ 1 ಲಕ್ಷಕ್ಕೂ ಹೆಚ್ಚು ಬಡ ವಿದ್ಯಾರ್ಥಿಗಳು 5 ಕೋಟಿಗೂ ಹೆಚ್ಚು ವಿದ್ಯಾರ್ಥಿ ವೇತನ ಪಡ್ಕೊಂಡಿದ್ದಾರಂತೆ. ನಾರಾಯಣ್ ನಾಯ್ಕರ ಈ ಹೆಜ್ಜೆ ಗುರುತುಗಳು ಮುಂದಿನ ಪೀಳಿಗೆಗಳಿಗೂ ಮಾರ್ಗದರ್ಶನವಾಗಲಿ. ಇದೇ ಥರ ನೂರಾರು ಜನಕ್ಕೆ ಇದು ಸ್ಫೂರ್ತಿಯಾಗಲಿ. ನಾರಾಯಣ್ ನಾಯ್ಕರಿಗೆ ಇನ್ನೂ ಹೆಚ್ಚು ಆರೋಗ್ಯ, ಆಯಸ್ಸು ಕೊಟ್ಟು, ಸಂಪತ್ತು ಕೊಟ್ಟು ಕಾಪಾಡಲಿ ಅನ್ನೋದು ನನ್ನ ಹಾರೈಕೆ. ಶ್ರೀ ಕೆ. ನಾರಾಯಣ್ ನಾಯ್ಕರ ಈ ಕಾರ್ಯ, ಸಮಾಜಮುಖಿ ಕಾರ್ಯ ಮಾಡೋ ಶಕ್ತಿ ಇನ್ನೂ ತುಂಬ ಜನರಿಗೆ ದೇವರು ಕೊಡಲಿ ಅಂತ ನಾನು ಬಯಸ್ತೀನಿ. ಕೆ. ನಾರಾಯಣ್ ನಾಯ್ಕರೇ, ನಿಮಗೊಂದು ಸಲಾಂ. ಧನ್ಯವಾದ.